ವಿಡಿಯೋ ಮಾಡ್ಕೊಂಡಿರ್ತೀನಿ ನಾನು. ಎಲ್ಲ ಡ್ಯಾಮೇಜ್ ಆಗಿದೆ ಗಾಡಿ. ಹೊಸ ಗಾಡಿ ಇವತ್ತೇ ಡಿ ಎಲ್ ಟೆಸ್ಟ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ನಾನು ಇವತ್ತೇ. ಯಾವ ಊರಿಂದ? ನಮ್ದು ಬೆಳಗಾವಿನ. ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ, ಹೆಂಗದೆ ಎಲ್ಲಾರು? ಸೊ ಭಾಳ ದಿನ ಆತ ವಿಡಿಯೋ ಮಾಡ್ಲಿಕ್ಕಿಲ್ಲ. ಸೊ ಸ್ವಲ್ಪ ಪ್ರಾಬ್ಲಮ್ ಒಳಗಿದ್ನಿ, ಅದಕ್ಕೆ ವಿಡಿಯೋ ಮಾಡಕ್ ಆಗಿರ್ಕಿಲ್ಲ. ಸೊ ಅದಕ್ಕೆ ಇವತ್ತು ಮಾಡತ್ ನೋಡ್ರಪ್ಪ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾ ಡಿ ಎಲ್ಗೆ ಅಪ್ಲೈ ಮಾಡೀನಿ. ಸೊ ಅದ್ರದ್ದು ಟೆಸ್ಟ್ ಕೊಡಕ್ಕೆ ಹೋಗೋದೈತೆ ನೋಡ್ರಿ ಇವತ್ತ. ಸೊ ನೋಡ್ಬೋದು ಇಲ್ಲಿ ಗಾಡಿದು ಎಲ್ಲ ತಕೊಂಡಿನಿ. ಸೊ ಬರ್ರಿ, ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗತ್ತೀನಿ ಇವಾಗ ಟೆಸ್ಟ್ ಕೊಡಕ. ಸೊ ಬರ್ರಿ ತೋರಿಸ್ತೀನಿ ಹೆಂಗ್ ಇರ್ತೈತಿ ಏನೇನಂತೇಳಿ. ಸೊ ಇವಾಗ ಏನು ಫೋನ್ ಮಾಡಿ ಹೇಳಿದಾರು, ಎರಡು ಸೈಡ್ ಮಿರರ್ ಬೇಕನ್ನತ್ತಾರು. ಸೊ ನನ್ನ ಗಾಡಿಗೆ ಎರಡು ಸೈಡ್ ಮಿರರ್ ಇಲ್ಲ. ಸೊ ಅದಕ್ಕೆ ಇವಾಗ ಶೋರೂಮ್ಗೆ ಹೋಗಿ ಮಿರರ್ ಫಿಟ್ ಮಾಡ್ಕೊಂಡ್ಬರ್ ಇವಾಗ. ಇವತ್ತು ನಂದ ಟೈಮ್ ಸುಮಾರು ಐತ್ ನೋಡ್ರಪ್ಪ. ನೋಡ್ರಿ ಬೆಳಿಗ್ಗೆ ಬರಗಂಡ್ಲೆ ಆಕ್ಸಿಡೆಂಟ್ ಆಗಿಬಿಟ್ಟೈತ್ ನೋಡ್ರಪ್ಪ ಇಲ್ಲಿ ನಂದ. ಸೊ ನೋಡ್ರಿ ಎಲ್ಲ ಹೆಂಗ ಕೈಯೆಲ್ಲ ಕೆತ್ತುಗೈತಿ. ಅಲ್ಲ ಪುಣ್ಯಕ್ಕೆ ಏನು ಆಗಿಲ್ಲ. ಏನೋ ಆಗಿದೆಯಾ, ಅದಕ್ಕೆ ಏನೋ ರೆಡಿ ಮಾಡಿಸ್ಕೊಡ್ಬೇಕು. ನೀವು ಸೀದಾ ನಿಮ್ಮಷ್ಟು ನೀವು ಗಾಡಿ ಗಾಡಿಯಾ ಹಂಗಲ್ಲ. ನೀವು ಹಂಗ ಗಾಡಿ ಹತ್ತಿದ್ರೆ ಯಾರು ಗೊತ್ತಾಗುತ್ತೆ? ನೀವು ಗಾಡಿ ಹಂಗ ಹತ್ತಿದ್ರೆ ಯಾರು ಸೈಡ್ ಪಡ್ಬೇಡಿ ಅಣ್ಣ. ಅಕಸ್ಮಾತ್ ಏನಾರ ನೀವು ಆತರಲ್ಲ ಆಗಿದೆ ಆಗಿರೋದಕ್ಕೊಂದು ಮಾನವತೆಯಲ್ಲಿ ಒಂದು ಇದು ಮಾಡಿ ಅದಕ್ಕೆ ನಾವು ಇಳಿದಿದ್ದು ಕೆಳಗಡೆಗೆ ಗೊತ್ತಾ? ನಾವು ಹಂಗ ಬಿಟ್ಟು ಹೋಗೋದ್ರೆ ಹೋಗೋದಿತ್ತು. ಒಂದು ವೆಹಿಕಲ್ ಆಗ ಸಾಧ್ಯ ಅದನ್ನ ತೊಂದ್ರೆ ಸ್ಪೀಡಿಗೆ ಏನಾರು ಬರೋದು ಸುಮ್ಮನೆ ನಾನು ಹೇಳ್ತೇನೆ. ಅವ್ನ ಎಷ್ಟು ಅಲ್ಲಿಂದ ಉಳ್ಕೊಂಡ್ ಬರ್ತಿದ್ದೆ ಗಾಡಿಲೇ ಬರ್ತಿದ್ದೆ. ನನ್ನ ಗಾಡಿಗೆ ಏನಾರು ಟಚ್ ಆಯ್ತು, ನಾನು ಟಚ್ ಮಾಡಕ್ಕೆ ನಿನ್ ಗಾಡಿ ಟಚ್ ಆಗುತ್ತೆ ಅಂತ ಸೈಡಿಗೆ ಇಂಡಿಕೇಟರ್ ತಗೊಂಡು ಸೈಡಿಗೆ ತಗೋಬೇಕಿಲ್ವಾ? ಟಚ್ ಮಾಡಿಲ್ಲ ಅವರು ಬ್ರೇಕ್ ಹೊಡೆದಕ್ಕೆ ಬಿಟ್ಕೊಂಡಿದ್ದವರು. ಅಲ್ಲ, ನಾನು ಇಂಡಿಕೇಟರ್ ತಗೋಬೇಕಿತ್ತಲ್ವಾ? ಗಾಡಿ ಟಚ್ ಮಾಡಿಲ್ಲ. ನಿಮ್ ಗಾಡಿಗೆ ಹಾಕಿದ್ರೆ ನೀವು ಬಿಡ್ತಾ ಇದ್ರ? ನಾನ್ ನಿಮ್ ಗಾಡಿಗೆ ಹಾಕಿದ್ರೆ ಬಿಡ್ತಾ ಇದ್ರಾ? ನೋಡಿ ಹಂಗಲ್ಲ, ನಾನೇ ನಿಮ್ ಟಚ್ ಮಾಡಿದ್ನ ಟಚ್ ಮಾಡಿ ನಿಮ್ ಗಾಡಿ ಟಚ್ ಮಾಡಿದ್ರೆ ನೀವು ನನ್ ಬಿಡ್ತಾ ಇದ್ರ? ಬ್ರೇಕ್ ಹೊಡೆದಕ್ಕೆ ನಿಮ್ ಗಾಡಿಗೆ ಬಂದು ನನ್ನ ಗಾಡಿ ಹೊಡ್ಕೊಂಡು ಬಿಡ್ತಾ ಇದ್ರ? ಗಾಡಿ ಡ್ಯಾಮೇಜ್ ಆಗಿದೆ ಇವಾಗ ಯಾರು ಮಾಡಿಸ್ಕೊಡ್ತಾರೆ? ನಿಮ್ಗೆ ತಪ್ಪಲ್ಲ. ಗಾಡಿ ಇಂಡಿಕೇಟರ್ ಹಾಕ್ಬೇಕಿತ್ತ? ನಾನು ನಿಮ್ ತಪ್ಪ ಅಂತಾನೆ ಇರ್ಲಿಲ್ಲ. ನಾನೇನಾದ್ರು ನಿಮ್ ಗಾಡಿ ಟಚ್ ಮಾಡಿದ್ನಾ? ಟಚ್ ಮಾಡಿಲ್ಲ. ನೀವು ಇಂಡಿಕೇಟರ್ ಹಾಕಿದ್ರೆ ನಾನು ನಿಮ್ ಇಂಡಿಕೇಟರ್ ಹಾಕಿಲ್ಲ. ನೀವು ಗಾಡಿ ಆಯ್ತು, ನಾವು ಎಲ್ಲಿದ್ರೆ ಮಧ್ಯದಲ್ಲಿ ನಾವು ಗಾಡಿ ನಾನು ನೀವು ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ಹೋಗ್ಬೇಕು, ಇಲ್ಲ ಈ ಕಡೆ ಹೋಗಿದ್ದು ಆ ಕಡೆ ಹೋಗ್ಬೇಕು. ಮಧ್ಯದಲ್ಲಿ ನಿಮಗೆ ಏನ್ ಬೇಕು ಹಂಗ ಹೇಳ್ಕೊಂಡ್ರೆ ಏನ್ ಕೂಡ ನಾವು ಏನು ಅದೇ ಮಾಡಕ್ಕೆ ಆಗಲ್ಲ. ನೀವು ಹಂಗ ಹೇಳಿದ್ರೆ ಅವ್ನ್ ಬಿದ್ದು ಏನೋ ತಲೆಗೆಲ್ಲ ಹೊಡ್ಕೊಂಡಿದ್ರೆ ಪುಣ್ಯಕ್ಕೆ ಹೆಲ್ಮೆಟ್ ಏನು ಆಗಿಲ್ಲ. ನೀವು ಗಾಡಿ ಆಯ್ತು ಬಿಡಿ ಅಣ್ಣ, ಏನಾಗಿದೆ ರೆಡಿ ಮಾಡ್ಕೊಡ್ತೀನಿ ಅಂತ ಅಲ್ಲ. ನಾನು ನೋಡಿ ಏನಾಗಿದೆ, ಎಲ್ಲ ಡ್ಯಾಮೇಜ್ ಆಗಿದೆ ಇಲ್ಲೆಲ್ಲ ಫುಲ್. ಕೊಡ್ತೀನಿ ಅಂತ ಒಪ್ಕೋತಿಲ್ಲ. ಏನಾಗಿಲ್ಲ ಅಂದ್ರೆ ಅಲ್ಲ ಸತ್ತೋಗ್ಬೇಕಿತ್ತು. ನಾನು ಮಾತುಗಳು ಸರಿ. ನೀವು ಮಧ್ಯ ನಾವು ಗಾಡಿ ನೋಡ್ತೀವಲ್ಲ, ನೀವು ಮತ್ತೆ ಬಸ್ ಹೋದಾಗ ಮಧ್ಯದಲ್ಲಿ ಬಂದ್ಬಿಟ್ಟು ಒಂದೇ ಸರಿ ಹೇಳ್ಕೊಂಡ್ರೆ ವಿಡಿಯೋ ಮಾಡ್ಕೊಂಡಿರ್ತೀನಿ. ಎಲ್ಲ ಡ್ಯಾಮೇಜ್ ಆಗಿದೆ ಗಾಡಿ. ಹೊಸ ಗಾಡಿ ಇವತ್ತೇ ಡಿ ಎಲ್ ಟೆಸ್ಟ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ನಾನು ಇವತ್ತೇ. ಯಾವ ಊರಿಂದ? ನಮ್ದು ಬೆಳಗಾವಿನ. ಇಲ್ಲ ನಮ್ಮ ಹುಡುಗರು ಇದಾರ ಕೆಲಸ ಮಾಡ್ತೀವಿ ನಾವು ನೋಡ್ತಾ ಇದೀವಿ ಗಾಡಿ. ಏನಾಗಿದೆ ಆಯ್ತು, ಗಾಡಿ ಏನು ಡ್ಯಾಮೇಜ್ ಆಗಿದೆ, ಅದೇನಿದೆ ಇಲ್ಲಿ ನೋಡಿ ಎಲ್ಲ ಉದ್ಯೋಗ ಲಿವರ್ ನೋಡಿ ಅಣ್ಣ, ಇಲ್ಲಿ ಲಿವರ್ ಇಲ್ಲಿ ನೋಡಿ ಇದೆಲ್ಲ ಡ್ಯಾಮೇಜ್ ಆಗಿದೆ. ಯಾರು ಮಾಡಿಸ್ಕೊಡ್ತಾರ ಇದು ಫುಲ್ ಎಲ್ಲ ಉದ್ಯೋಗ. ಇಲ್ಲಿ ನೋಡಿ ಇಂಜಿನ್ ಗಾರ್ಡ್ ನೋಡಿ ಯಾವ ತರ ಆಗಿದೆ. ನಾನೇ ಟಚ್ ಮಾಡಿದ್ರೆ ಹೋಗ್ಲಿ, ಅಕಸ್ಮಾತ್ ಏನಾರು ಹೆಚ್ಚು ಕಡಿಮೆ ಆಯ್ತು ನಾವು ಅದಕ್ಕೆ ನಾವು ನಿಮ್ಗೆ ಏನು ಹೇಳ್ತಾ ಇಲ್ಲ. ಅದೇನಾಗಿದೆ ಅದು ರೆಡಿ ಮಾಡಿಸ್ಕೊಡ್ತೀವಿ, ಮುಗಿತಾನೆ. ನೀವು ಇಂಡಿಕೇಟರ್ ಹಾಕಿ ನೀವು ಇಲ್ಲೇ ಗ್ಯಾರೇಜ್ ಇದೆ, ಅಲ್ಲಿ ಆಟೋ ಡ್ರೈವರ್ ಹೆಂಗದ ನೋಡ್ರಿ ಇಲ್ಲಿ ಅಲ್ಲೆಲ್ಲ ಹಾಕಿಸ್ಕೊಡ್ತೇನೆ ಅಂದ, ಇಲ್ಲಿ ಬಂದ ಹೆಂಗ ಅನ್ನತ್ತ ನೋಡ್ರಿ. ಇವಾಗ ಕೇಳ್ರಲ್ಲ ಹೆಂಗ ಅನ್ನತಾನ ಅಂತೇಳಿ. ನಾನೇ ಲೆಫ್ಟ್ ಸೈಡ್ ತಾನೆ ಹೋಗ್ತಿರೋದು. ನೀವು ಇಂಡಿಕೇಟರ್ ನೀವೇ ಕೊಟ್ಟಿದ್ದೀರಲ್ಲ, ಇಂಡಿಕೇಟರ್ ಓವರ್ಟೇಕ್ ಮಾಡಕ್ ಬಂದ್ರಿ. ಓವರ್ಟೇಕ್ ಮಾಡೋದು ಓವರ್ಟೇಕ್ ಮಾಡ್ದ ಅಂತ ಅವಾಗ ಕೇಳ್ತಾರಣ್ಣ. ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕದೆ ಟರ್ನ್ ಅಂತ ನಿಮ್ಮನ್ನು ಕೇಳ್ತಾರಣ್ಣ. ನಾನಾರು ನಿಮ್ಗೆ ಏನಾದ್ರು ಖುಷಿದ್ ನಾ ಹೇಳಿ ಫಸ್ಟ್ ಇಂಡಿಕೇಟರ್ ಕೊಡದೆ ಲೆಫ್ಟ್ ತಗೊಂಡಿದಾರಲ್ಲ, ನಿಮ್ದು ಪ್ಯಾಸೆಂಜರ್ ಈಗ ಲೆಫ್ಟ್ ಸೈಡ್ ತಾನೆ ಬರೋದು ನನಗೆ. ಬರ್ತಾರೆ ಇಂಡಿಕೇಟರ್ ಕೊಡೋದು. ನೀವು ಇಂಡಿಕೇಟರ್ ಕೊಟ್ಟಿಲ್ಲ, ನಾನು ಗಾಡಿ ನೋಡ್ತಾನೆ ಬರ್ತಾ ಇದ್ದೀನಿ, ಇಂಡಿಕೇಟರ್ ಗೊತ್ತಿಲ್ಲ.
ನೀವು ಇಂಡಿಕೇಟರ್ ಲೆಫ್ಟ್ ತೊಗೊಂಡಿದ್ರೆ ನಾನು ನಿಮ್ಗೆ ತಪ್ಪಿದೆ ಅಂತ ಹೇಳ್ತಾನೆ ಇರಲಿಲ್ಲ. ನೀವು ಅಣ್ಣ ಹಂಗೇನಾರ ಬೇಕು ಅಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಮಾಡ್ತೀವಿ ಆಯ್ತಾ? ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ಕೆ ನಾ ಇವಾಗ ತೊಗೊಂಡು 1 ಮಂತ್ ಆಗಿದೆ ನಾ ಗಾಡಿ. ಮತ್ತೆ 1 ಮಂತಲ್ಲಿ ಆಕ್ಸಿಡೆಂಟ್ ಆದ್ರೆ ಯಾರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ? ಇದು ತಗೊಂಡು ಬೇಕಂತ ನಿಲ್ಸೋಣ, ಬೇಕಾದ್ರೆ ಇದು ಬೇಕು. ಇದಕ್ಕೆ ಒಬ್ಬರೇ ಹೋಗ್ತೀರಾ? ಇಲ್ವಾ? ನನ್ನ ಫ್ರೆಂಡ್ ಇದ್ದಾರೆ ಮೇಡಮ್, ಬರ್ತಾ ಇದ್ದಾರೆ. ಇಲ್ಲೆಲ್ಲ ಹೋಗಿದೆ ನೀವು. ಎಲ್ಲ ಮುರಿದು ಸ್ಕ್ರಾಚ್ ಆಗಿ ಇಲ್ಲಿ ಡ್ಯಾಮೇಜ್ ಆಗಿದೆ. ಮತ್ತೆ ಇವಾಗ ಎಂತ ಮಾಡ್ತೀರಾ? ಸ್ಕ್ರಾಚ್ ಆಗಿದೆಯಲ್ಲ. ಬೇರೆ ಗಾಡಿ ತೊಗೊಂಡು ಹೋಗೋದು ಮೇಡಮ್, ಮತ್ತೆ ಇನ್ನೇನು ಮಾಡೋದು? ತೊಗೊಂಡು ಹೋಗೋಕ್ಕಾಗಲ್ಲ. ಇದು ಸರಿ ಮಾಡಿಸ್ಬೇಕು ಅಂದ್ರೆ ಇನ್ನೂ ತುಂಬಾ ಕಷ್ಟ ಅಲ್ವಾ? ಇನ್ನೂ ಜಾಸ್ತಿ ಖರ್ಚಿದೆ ಮೇಡಮ್. ಸರಿ, ಇದೆಲ್ಲ ಹೊಸದು ಹಾಕಿಸ್ಬೇಕು. ಇದು ಹೋಗಿದೆ ಪ್ಯಾನಲ್ಲು. ಇದು ಇವಾಗ ಬರೀ ಇದನ್ನ ಮತ್ತೆ ಆ ಗೇರ್ ಲಿವರ್ ಒಂದೇ ಕೊಡ್ಸಿದ್ರು. ಇವಾಗ ತಪ್ಪಿರೋದು ನಿಮ್ ಅವ್ರದೇ ತಪ್ಪಿರೋದು. ಇಂಡಿಕೇಟರ್ ಅಲ್ಲಿ ಅವರು, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ರೆ ಇಂಡಿಕೇಟರ್ ಕೊಡದೇನೆ. ಇರ್ಲಿ ಬಿಡಿ, ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಹೋಗೋದು. ಬೆಳಗಾವಿಯಿಂದ ದುಡಿಯೋದ್ ಬರ್ತೀರಾ? ಹಾ ಮೇಡಮ್. ಏನ್ ಓದಿರೋದಣ್ಣ ನೀವು? ನಮ್ದು 10th ಆಗಿದೆ ಮೇಡಮ್. ಅಷ್ಟೇನಾ? ಅಷ್ಟೇ. ಅದಕ್ಕೆ ಇಲ್ಲ ಮೆಕ್ಯಾನಿಕ್. ಎಷ್ಟು ಏಜ್ ನಿಮಗೆ? 21 ಮೇಡಮ್. ಹಾ ಅದೇ ಎಲ್ಲ ಫಿಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಇವಾಗ ತಗೋತಾರ ಅವ್ರು ಎಲ್ಲರಿಗೆ ಒಳಗಡೆ ಡ್ಯಾಮೇಜ್ ಇದ್ರೆ ಗಾಡಿ. ಇಲ್ಲೆಲ್ಲ ಬೆಂಡ್ ಆಗಿದೆ. ಇದು ಇಲ್ಲಿ ಸ್ಕ್ರಾಚ್ ಆಗಿದೆ, ಇದು ಹೋಗಿದೆ, ಇದು ಹೋಗಿದೆ. ಮಣ್ಣವನ್ನ ಆಯ್ತು ಮೇಡಮ್, ಹೋಗ್ತೀವಿ. ಥ್ಯಾಂಕ್ ಯು ಮೇಡಮ್. ಸೊ ಇವಾಗ RTO ಆಫೀಸಿಗೆ ಬಂದ ನೋಡ್ರಿ, ಫಾರ್ಮ್ ಅದು ಕೊಟ್ಟಾರ, ಸೈ ಮಾಡ್ಸ್ಕೊಂಡ್ ಬರೋದೈತಂತ. ಸೊ ಬರೀ ಹೋಗಿ ಸೈನ್ ಮಾಡ್ಸ್ಕೊಂಡ್ ಬರೋಣ. ಇವಾಗ ಫೋಟೋದೆಲ್ಲ ತೆಗೆಸ್ಕೊಂಡ ಸೈನ್ ಮಾಡಿಸ್ಕೊಂಡ ಅಪ್ರೂವಲ್ ಮಾಡ್ಕೊಂಡ್ ಬಂದ ನೋಡ್ರಿ ಇವಾಗ. ಸೊ ಇವಾಗ ಟೆಸ್ಟಿಗೆ ಹೋಗ್ಬೇಕು. ಸೊ ಅದಕ್ಕಾಗಿ ವೇಟ್ ಮಾಡತ್ತೇನಿ. ಸೊ ಬರ್ರಿ ಹೋಗೋಣ ಇವಾಗ ಟೆಸ್ಟ್ ಕೊಡಾಕ. ಸೊ ಇವಾಗ ಟೆಸ್ಟ್ ಕೊಡಾಕ್ ಬಂದೆ ನೋಡ್ರಿ ಇಲ್ಲೇ. ಸೊ ನೋಡ್ಬೋದು ಗಾಡಿ ಎಲ್ಲ ನಿಲ್ಸಿದೇವಿ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ಎಷ್ಟು ಮಂದಿ ಅದಾರ ಅಂತೇಳಿ. ಸೊ ಬರ್ರಿ ಇವಾಗ ಟೆಸ್ಟ್ ಕೊಡೋಣ. ಸೊ ಗಾಡಿ ಶೋರೂಮ್ದಾಗ ನಿಲ್ಸಿ ಹೋಗತ್ತ ನೋಡ್ರಿ. ಸ್ವಲ್ಪ ಡ್ಯಾಮೇಜ್ ಆಗೈತಿ, ಅದಕ್ಕೆ ಸ್ವಲ್ಪ ನಾಳೆ ರೆಡಿ ಮಾಡ್ಬೇಕಿನ್ನ. ಸೊ ಇವತ್ತಂತಿ ಮನ್ಸಿಗೆ ಭಾಳ ಬೇಜಾರಾಗೈತಿ ನೋಡ್ರಿ ನನ್ಗೆ. ಗಾಡಿ ಅಂತಿ ಫುಲ್ ಡ್ಯಾಮೇಜ್ ಆಗೈತಿ. ಸೊ ಅದಕ್ಕಾಗಿ ಸೊ ಇವತ್ತಿನ ನೋಡಿ ಇಲ್ಲಿಗೆ ಏನ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಹೊಡೆದಾಗ. ಬಾಯ್.